ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 5ರಿಂದ 10 ಎಲೆ ಕರ್ಬೇವಿನ ಸೊಪ್ಪು, 1 ಕ್ಯಾರೆಟು, 1 ಆಲೂಗೆಡ್ಡೆನ ಡೈಸ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು, 4 ಮೆಣಸಿನ್ಕಾಯಿನ ಸೀಳ್ಕೊಂಡು, ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ರೈಸ್ ಮತ್ತು ದಾಲಲ್ಲಿ ತೊಗರಿಬೇಳೆ, ಹೆಸರುಬೇಳೆ, ಮಸೂರ್ ದಾಲ್ 3 ಈಕ್ವಲ್ ಪ್ರಪೋರ್ಷನಲ್ ತಗೊಂಡು ಈ ಗ್ಲಾಸಲ್ಲಿ 3/4 ಭಾಗ ರೈಸು 3/4 ಭಾಗ ದಾಲ್ ಹಾಕಿದ್ದೀನಿ. ಇವಾಗ ಮಾಡುವ ವಿಧಾನನ ನೋಡ್ಕೊಂಡು ಬಿಡೋಣ. ಒಂದು ಕುಕ್ಕರ್ ತಗೊಂಡು 4ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಸಾಟೆ ಮಾಡಿ. ಈ ಥರ ಕಾಣಿಸುತ್ತೆ. ಅದು ಸ್ವಲ್ಪ ಬೆಂದ ಮೇಲೆ ಸಾಟೆ ಆದಮೇಲೆ ಬೆಳ್ಳುಳ್ಳಿ ತಗೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದ ಹಿಂದೆನೇ ಒಂದ್ಸತಿ ತಿರುಗಿಸ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಈರುಳ್ಳಿ ಇರುತ್ತಲ್ಲ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಫುಲ್ ಹಾಕ್ಕೊಂಡ್ಬಿಡಿ. ಈರುಳ್ಳಿ ಫುಲ್ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ಥರ ನೋಡ್ಕೋಬೇಕು. ಈ ಕಲರ್ ಬಂದಮೇಲೆ ನೆಕ್ಸ್ಟು ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ತಿರುಗಿಸೋದು. ಒಂದು 2 ನಿಮಿಷ ಬಿಟ್ಟು ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಸ್ವಲ್ಪ ಬೆಂದಂಗೆ ಆದಮೇಲೆ ಟೊಮೆಟೊ ತಗೊಂಡು 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋದು. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸಿ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಟೊಮೆಟೊ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಕಾದರೆ ಪುಡಿ ಉಪ್ಪು ಹಾಕ್ಕೋಬೋದು. ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ಮಸಾಲೆ ಪೌಡರ್, ಫಸ್ಟ್ ಅರಿಶಿಣದ ಪುಡಿ, ಅದಾದಮೇಲೆ ಒಂದು ಸ್ವಲ್ಪ 1 ಸ್ಪೂನ್ ಗರಂ ಮಸಾಲ, ಮತ್ತು ನಮ್ಮ ಮನೇಲಿ ಕಿಚನ್ ಕಿಂಗ್ ಮಸಾಲ ಅಂತ ಇದೆ ಅದನ್ನು ಹಾಕ್ತಾ ಇದ್ದೀನಿ 2 ಸ್ಪೂನು. ನಿಮ್ಗೆ ಲಿಂಕ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ಸ್ವಲ್ಪ ಖಾರದ ಪುಡಿ, ಬಿಕಾಸ್ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಹಂಗಾಗಿ ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಸಾಟೆ ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಿ ಮತ್ತು ಬೇಳೆ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಬೇಕು. ತಿರುಗಿಸಿದ್ಮೇಲೆ ಹೀಗೆ ತಿರುಗಿಸಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಅಳತೆ ನೋಡಿಕೊಂಡು ನಾನು 2 ಅಕ್ಕಿ ಬೇಳೆ 2 ಸೇರಿ 1.5 ಗ್ಲಾಸ್ ಹಾಕಿದ್ನಲ್ವ, ಸೊ ಇಲ್ಲಿ 3ರಿಂದ 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನಾನು. ನೀವು ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಂಗೆ, ತುಂಬ ತೆಳ್ಳಗಾದರೂ ಏನು ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಇದು, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ರುಚಿ ನೋಡಿಬಿಟ್ಟು ಸ್ವಲ್ಪ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ, ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು 1 ಸ್ಪೂನು ತುಪ್ಪ ಹಾಕ್ಬಿಟ್ಟು ಅದು ಸ್ವಲ್ಪ ಕುದೀತಾ ಇರೋವಾಗ ಲಿಡ್ ಕ್ಲೋಸ್ ಮಾಡಿ 4ರಿಂದ 5 ವಿಷಲ್ ಆಗೋವರೆಗೂ ಕೂಗಿಸ್ಬೇಕಾಗುತ್ತೆ. ಇದರಲ್ಲಿ ಒಂದು ಟಿಪ್ ಏನು ಅಂದರೆ, 2 ಟಿಶ್ಯೂನ ಈ ಥರ ಮಧ್ಯ ಹರಿದ್ಬಿಟ್ಟು ಈ ಥರ ಕುಕ್ಕರ್ ಮೇಲಿಟ್ಟರೆ ಅದು ಉಕ್ಕೋದು ಇಲ್ಲ, ಮೇಲ್ಗಡೆ ಏನೂ ಕಲೆನೂ ಆಗಲ್ಲ. ಈ ಥರ ವಿಷಲ್ ಹಾಕಿಸಿದ್ಮೇಲೆ ಒಂದು 4 ವಿಷಲ್ ಹಾಕ್ಸಿದ್ಮೇಲೆ ಈ ಥರ ಪೇಪರ್ ತೆಗೆದ್ರೆ ಏನೂ ಕಲೆ ಇರಲ್ಲ. ಇವಾಗ ರಿಸಲ್ಟ್ ನೋಡೋಣ ಬನ್ನಿ. ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಾಗಿದೆ ದಾಲ್ ಕಿಚಡಿ. ಈ ಥರ ತೆಳ್ಳಗಿರಬೇಕು. ತೆಳ್ಳಗಿಲ್ಲ ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.